ಇವತ್ತಿನ ಈ ಒಂದು ಮನೆ ಮದ್ದು ನಿಮ್ಮ ಕೂದಲಿಗೆ ಜಾದು ಅಂತ ಹೇಳ್ಬೋದು. ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಉದ್ದ ಇಲ್ಲ, ದಪ್ಪ ಇಲ್ಲ, ಸಿಲ್ಕಿ ಇಲ್ಲ, ಶೈನಿ ಇಲ್ಲ, ಪ್ರಾಬ್ಲಮ್ ಭಾಳ ಅದ. ನಮ್ಮ ಒಂದು ಕೂದಲು ಭಾಳ ಉದುರುತ್ತೆ ಈ ಒಂದು ಮಳೆಗಾಲಕ್ಕೆ. ಇವಾಗ ಯಾಕಂದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ಯದ ರೀ. ಸೊ ಡ್ಯಾಂಡ್ರಫ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಸ್ಕ್ಯಾಲ್ಪ್ ಒಳಗೆ ಹುಣ್ಣು ಆಗ್ತಾವೆ. ಈ ಡ್ಯಾಂಡ್ರಫ್ ಹುಣ್ಣೆಲ್ಲ ಅದು ಅಂದ್ರೆ ನೆಕ್ಸ್ಟ್ ಬರೋದೇನು ರೀ, ಹೇನುಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇವಾಗ ನೋಡಿರಿ, ಜಸ್ಟ್ ನಾವು ಒಂದೆರಡು ಹನಿ ಬಿದ್ದದ ಬಿಡು ನೀರು ಅಂಥೇಳಿ ನಾವು ಒರೆಸ್ಕೊಳ್ದೇನೆ ಹಂಗೆ ಬಿಟ್ಬಿಟ್ರಪ್ಪ ಅಂತಂತಂದ್ರೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಹೊಟ್ಟಾಗುತ್ತೆ ರೀ. ಹೊಟ್ಟಿನ ಜೊತೆಗೆ ನಮಗೆ ಮತ್ತು ಹುಣ್ಣುಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಜೊತೆಗೆ ಹೇನುಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಎಲ್ಲನೂ ಇಲ್ಲಿ ಒಂದು ಮೈಂಡ್ ಒಳಗೆ ಇಟ್ಕೊಂಡು ಈ ಒಂದು ಆಯಿಲನ್ನು ತೊಗೊಂಬಂದಿನಿ, ಈ ಒಂದು ಎಣ್ಣೆನ ತೊಗೊಂಬಂದಿನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾದ್ರಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು ಏನು ಮಾಡ್ಲಿಕ್ಕತ್ತೀನಿ ನಾ ಅಂಥೇಳಿ. ನಾ ಇಲ್ಲಿ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೀನಿ. ಜಾಸ್ತಿ ನೀವು ಹೊರಗಡೆ ಹೋಗಿ ತೊಗೊಂಡು ಬರ್ಬೇಕಪ್ಪ ಅನ್ನೋ ಅವಶ್ಯಕತೆ ಇಲ್ಲ. ಸೊ ನಾ ಇಲ್ಲಿ ನೋಡ್ಲಿಕ್ಕತ್ತೀರಿ ನೀವು ಬೆಳ್ಳುಳ್ಳಿ ತೊಗೊಳಿಕತ್ತೀನಿ. ಇದನ್ನು ಎಲ್ಲನೂ ಚಲೋತ್ನಂಗೆ ನೀವು ಮೇಲಿನ ಸಿಪ್ಪೆ ತಗೊಳ್ಬೇಕಾಗುತ್ತೆ. ಅಂದರೆ ನಿಮಗೆ ಅದರೊಳಗಿರುವಂಥ ಗುಡ್ ಕ್ವಾಲಿಟಿ ನಾವು ಮಾಡುವಂಥ ರೆಸಿಪಿ ಒಳಗೆ, ಅಂದರೆ ನಾವು ಮಾಡುವಂಥ ಒಂದು ಮನೆ ಮದ್ದೊಳಗೆ ಬರಬೇಕಪ್ಪ ಅಂತಂದ್ರೆ ಇದ್ರ ಮೇಲಿಂದ ಒಂದು ಸಿಪ್ಪೆನೆಲ್ಲ ಚಲೋತ್ನಂಗೆ ತೆಗಿಬೇಕಾಗುತ್ತೆ ರೀ. ಈ ಒಂದು ಬೆಳ್ಳುಳ್ಳಿ ನಮ್ಮ ಹೇರ್ಸನ್ನು ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಪ್ಯಾಚಿ ಆಗಿರುತ್ತಲ್ಲ ನಮ್ಮ ತಲೆಯಲ್ಲಿ, ಅದನ್ನೆಲ್ಲ ಫುಲ್ಫಿಲ್ ಮಾಡಿ ನಮ್ಮ ಒಂದು ಹೇರ್ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ರೀ. ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಅಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ನಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ ರೀ. ಜೊತೆಗೆ ನಮ್ಮ ಹೇರ್ಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾ ಇಲ್ಲಿ ಸರ್ಸೋ ತೇಲ್ ಅಂದರೆ ಇಲ್ಲಿ ನಾನು ಸಾಸಿವೆ ಎಣ್ಣೆನೇ ತೊಗೊಂಡೀನಿ. ನಾನು ಆಲ್ಮೋಸ್ಟ್ ನಾನು ಎಲ್ಲ ಚಾನಲ್ ಸಾಸಿವೆ ಎಣ್ಣೆನ ತೋರಿಸಿರ್ತೀನಿ. ಸೊ ನಿಮ್ಮ ಯೂಸ್ ಮಾಡ್ಬೋದು. ನಿಮಗೆ ಯಾವುದಾದ್ರೂ ಬೇರೆ ನಮಗೆ ಈ ಒಂದು ಸಾಸಿವೆ ಎಣ್ಣೆ ಆಗಿ ಬರೋಂಗಿಲ್ಲ ಅಂದರೆ ನೀವು ಇಲ್ಲಿ ಕೊಬ್ಬರಿ ಎಣ್ಣೆನೂ ಸಹಿತ ಯೂಸ್ ಮಾಡ್ಬೋದು. ನಾ ಇಲ್ಲಿ 3 ಇಂದ 4 ಬೆಳ್ಳುಳ್ಳಿ ತೊಗೊಂಡಿನಿ. ಅವನು ಚಲೋತ್ನಂಗೆ ಜಜ್ಕೊರಿ ಅಥವಾ ಕಟ್ ಮಾಡ್ಕೊಳ್ರಿ. ನಿಮಗೆ ಹೆಂಗೆ ಅನಿಸುತ್ತಾ ಅನುಕೂಲ ಆಗುತ್ತಾ ಆ ಥರ ಮಾಡ್ಕೊಳ್ರಿ. ಇದನ್ನೆಲ್ಲ ಚಲೋತ್ನಂಗೆ ಜಜ್ಜಿ ಇದ್ರೊಳಗೆ ಹಾಕ್ಕೊಳ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಈರುಳ್ಳಿ ಬೀಜ, ಇದಕ್ಕೆ ಕಲಂಜಿ ಅಂತ ಹೇಳ್ತಾರೆ, ಆಮೇಲೆ ಯಾವುದೋ ಸೀಡ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ ಒಳಗೆ, ನನಗೆ ನೆನಪಿಲ್ಲ. ಸೊ ಈ ಕಲಂಜಿ ಬಂದುಬಿಟ್ಟು ಅಂದರೆ ಈರುಳ್ಳಿ ಬೀಜ ರೀ ಕನ್ನಡದೊಳಗೆ. ಇದು ನಿಮಗೆ ಎಲ್ಲ ಶಾಪ್ ಒಳಗೆ ಸಿಗ್ತಾವೆ. ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂತಂದ್ರೆ ನಾ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಒಳ್ಳೆ ಮಾಹಿತಿ, ಅಂದರೆ ಅದ್ರ ಬಗ್ಗೆ ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ರೀ. ನೀವು ಅರ್ಧಂಬರ್ಧ ನೋಡಿದ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ ಯಾವುದೇ ಒಂದು ಮಾಹಿತಿ ಸಿಗಂಗಿಲ್ಲ ರೀ. ಸೊ ಇದು ಎಲ್ಲ ಶಾಪ್ ಒಳಗೆ ಸಿಗ್ತಾವೆ. ಅಂದರೆ ಇದು ಒಂದು ಆಯುರ್ವೇದಿಕ್ ಶಾಪ್ ಒಳಗೆ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು ಆನ್ಲೈನಾಗೂ ಸಹಿತ ಪರ್ಚೇಸ್ ಮಾಡ್ಬೋದು. ಇದೊಂದು ಬಂದುಬಿಟ್ಟು ನಮ್ಮ ಹೇರ್ ಫಾಲ್ ಆಗೋದನ್ನು ಮೇಯ್ನಾಗಿ ತಡೆ ಹಿಡಿಯುತ್ತೆ. ಆಮೇಲೆ ನಮ್ಮ ಹೇರ್ ಬುಡನ ಗಟ್ಟಿಗೊಳಿಸುತ್ತೆ. ಡ್ಯಾಮೇಜ್ ಆಗಲಿಕ್ಕೆ ಬಿಡೋಂಗಿಲ್ಲ. ಈ ತುಂಡು ಆಗಿಲ್ಲ ಬೀಳ್ತಿರ್ತಾವಲ್ಲ, ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಈ ಒಂದು ಈರುಳ್ಳಿ ಬೀಜ ರೀ. ಸೊ ಇದನ್ನು ಸಹಿತ ನಾ ಇಲ್ಲಿ ಹಾಕ್ಕೊಳ್ಳಿಕ್ಕೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ನಾ ಹೇಳಿದೆ ನಿಮಗೆ ಈ ಈರುಳ್ಳಿ ಬೀಜ ನಮ್ಮ ಹೇರ್ಸ್ ಅಂದರೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ಆಮೇಲೆ ಸ್ಕ್ಯಾಲ್ಪನ್ನು ಗಟ್ಟಿಗೊಳಿಸುತ್ತೆ ರೀ. ಆಮೇಲೆ ನಿಮ್ಮ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಆ ಒಂದು ಈರುಳ್ಳಿ ಬೀಜ. ಆಮೇಲೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ಸಹಿತ ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ನ್ಯಾಚುರಲ್ ಆಗಿ ಸಿಗುತ್ತೆ. ಇದು ನಮಗೆ ನಿಸರ್ಗ ಫ್ರೀ ಆಗಿ ಕೊಟ್ಟಂಥ ಒಂದು ಉಡುಗೊರೆ ಅಂತ ಹೇಳ್ಬೋದು. ಈ ಒಂದು ಕರಿಬೇವು ನಿಮ್ಮ ಕೂದಲನ್ನು ಲಾಂಗ್ ಲಾಸ್ಟಿಂಗ್ ಅಂದರೆ ಲಾಂಗ್ ಆಗಿ, ಆಮೇಲೆ ದಪ್ಪ ಸಿಲ್ಕಿ ಶೈನಿ ಮಾಡಲಿಕ್ಕೆ, ಜೊತೆಗೆ ಕೂದಲು ಉದುರೋದನ್ನು ಕಡಿಮೆ ಮಾಡೋಕ್ಕೆ, ಎಲ್ಲದಕ್ಕಿಂತ ಇದ್ರ ಜೊತೆಗೆ ಮತ್ತು ಏನಪ್ಪ ಇದ್ರ ಒಂದು ಒಳ್ಳೆ ಗುಣ ಅಂದರೆ ನಿಮ್ಮದು ಈಗ ಚಿಕ್ಕವರು ಇರ್ತಾನೆ ಕೂದಲೆಲ್ಲ ಬಿಳಿ ಆಗ್ತಿರ್ತಾವೆ, ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಕರಿಬೇವು. ಸೊ ಆಲ್ರೆಡಿ ನಾನು ತೋರಿಸೀನಿ ಬಿಳಿ ಕೂದಲನ್ನು ಕಪ್ಪು ಮಾಡೋದು ಹೆಂಗಪ್ಪ ಪರ್ಮನೆಂಟಾಗಿ, ಅದು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಂಥೇಳಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ದಪ್ಪ ಸಿಲ್ಕಿ ಶೈನಿ ಆಗುತ್ತೆ ರೀ. ಜೊತೆಗೆ ನಮ್ಮ ಹೇರ್ ಫಾಲ್ನು ನಿಂತು ಹೋಗುತ್ತಾ ಉದುರೋದು, ಆಮೇಲೆ ನಮ್ಮ ಹೇರ್ ಕೂಡ ಕಪ್ಪಾಗಿರುತ್ತೆ, ಬೆಳ್ಳಗಾಗಲಿಕ್ಕೆ ಬಿಡೋಂಗಿಲ್ಲ ಜಲ್ದಿನ. ಸೊ ಅಷ್ಟೊಂದು ಒಂದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು ಈ ಒಂದು ಪೂರ ಮನೆ ಮದ್ದು. ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ನಡು ನಿಮಗೆ ಒಳ್ಳೆ ಒಂದು ಟಿಪ್ಸ್ ಸಿಗ್ತಿರ್ತಾವೆ, ಜೊತೆಗೆ ಟ್ರಿಕ್ಸ್ ಕೂಡ ಸಿಗ್ತಿರ್ತಾವೆ. ಮತ್ತು ನೀವು ಅದೆಲ್ಲಿ ಸಿಗುತ್ತೆ ಇದೆಲ್ಲಿ ಸಿಗುತ್ತೆ ಅಂತ ಮೆಸೇಜ್ ಮಾಡಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ಹೇಳಿಗತ್ತೀನಿ, ನೀವು ಆನ್ಲೈನಾಗೂ ಪರ್ಚೇಸ್ ಮಾಡ್ಬೋದು ಆ ಒಂದು ಈರುಳ್ಳಿ ಬೀಜನ. ಇಲ್ಲಪ್ಪ ಅಂತಂದರೆ ನೀವು ಶಾಪ್ ಒಳಗೂ ಆಯುರ್ವೇದಿಕ್ ಶಾಪ್ ಒಳಗೂ ಸಿಗುತ್ತೆ. ಸೊ ಇಲ್ಲಿ ನಾನು ಕರಿಬೇವು ಸಹಿತ ಇಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಲವಂಗ ತೊಗೊಂಡೀನಿ. ಲವಂಗ ಈ ಒಂದು ಮಳೆಗಾಲಕ್ಕೆ ನಮಗೆ ಭಾಳ ಒಳ್ಳೇದು ರೀ. ಯಾಕಂತಂದ್ರೆ ಕೂದಲು ಜಾಸ್ತಿ ಯಾರು ಉದುರ್ತಿರ್ತಾವೆ ಅವ್ರು ಇದನ್ನು ಯೂಸ್ ಮಾಡಲೇಬೇಕು. ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ನೀವು ಒಂದಾದರೂ ಇಲ್ಲಪ್ಪ ಅನ್ನೋರು ಒಂದಾದರೂ ಹಾಕಲೇಬೇಕು ನೀವು. ಯಾಕಂದರೆ ಈ ಒಂದು ಲವಂಗ ನಮ್ಮ ಕೂದಲನ್ನು ಉದುರೋದನ್ನು ಮೇಯ್ನಾಗಿ ನಿಲ್ಲಿಸುತ್ತೆ ರೀ. ಇಲ್ಲಿ
ಜೊತೆಗೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಚಲೋ ಹೊತ್ನಂಗೆ. ಆಮೇಲೆ ನಮ್ಮ ಒಂದು ಹೇರ್ ರೀಗ್ರೋತ್ ಮಾಡುತ್ತೆ ರೀ ಇದು, ಪ್ರಮೋಟ್ ಮಾಡುತ್ತೆ ಹೇರ್ ರೀಗ್ರೋತ್ ಆಗಲಿಕ್ಕೆ. ಸೊ ಸೂಪರಾಗಿರುವಂಥ ಒಂದು ಮನೆ ಮದ್ದು. ಅದು ಎಲ್ಲದಕ್ಕಿಂತ ಮೇನ್ ನಾ ಹೇಳಿದ್ವಿ ಅಲ್ರಿ, ಕೂದಲು ಉದುರೋದನ್ನು ಮೊದಲು ನಿಲ್ಲಿಸುತ್ತೆ ರೀ ಅದು. ಅಂಥವು ನಾನು ಟೋನರ್ಗಳ್ನು ಸಹಿತ ಎಲ್ಲ ಹಾಕಿನಿ ನನ್ನ ಚಾನಲ್ ಒಳಗೆ, ಹೋಗಿ ನೀವು ನೋಡ್ಬೋದು. ಯಾವುದೇ ಎಕ್ಸಸೈಸ್ ಇರಲಾರ್ದೇ ನಿಮ್ಮ ಒಂದು ಬಾಡಿನ ಸ್ಲಿಮ್ ಆಗಿ ಇಟ್ಕೊಳ್ಬೋದು. ವೆಸ್ಟರ್ನ್ ಡ್ರೆಸ್ಸೆಲ್ಲ ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟ ಆಗಿರೋ ಸೀರೆ ಆಗಲಿ, ಬ್ಲೌಸ್ ಆಗಲಿ, ಆಮೇಲೆ ಈ ವೆಸ್ಟರ್ನ್ ಡ್ರೆಸ್ಸಸ್ ಆಗಲಿ ಎಲ್ಲನೂ ಹಾಕ್ಕೊಳ್ಬೋದು. ಆ ಥರ ಒಂದಿಷ್ಟು ಡ್ರಿಂಕ್ಸ್ ಕೂಡ ಹಾಕಿನಿ. ಆಮೇಲೆ ಸ್ಕಿನ್ನಿಗೆ, ಹೇರ್ಸ್ಗೆ ಸಂಬಂಧಿಸಿದಂಥ ಎಲ್ಲ ಒಂದಿಷ್ಟು ವಿಡಿಯೋಗಳು, ಒಳ್ಳೆ ವಿಡಿಯೋಗಳು, ಟಿಪ್ಸ್ ಆಗಲಿ, ಟ್ರಿಕ್ಸ್ ಆಗಲಿ, ಮನೆಮದ್ದಾಗಲಿ ಎಲ್ಲ ನನ್ನ ಚಾನಲ್ ಒಳಗಿದ್ದಾವೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಟಾಫಟ್ ಅಂತ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ರೀ. ಫಸ್ಟ್ ನೀವು ಆ ವಿಡಿಯೋನ ನೋಡ್ಬೋದು. ಇದು ಎಲ್ಲಿ ದುಡ್ಡು ಕೊಡೋ ಅವಶ್ಯಕತೆ ಇರೋಂಗಿಲ್ಲ, ಇದು ಫ್ರೀ ಆಗಿರುತ್ತೆ ರೀ. ಸೊ ಹಾಗಾಗಿ ನಿಮ್ಗೆ ಹೇಳಿಕತ್ತೀನಿ, ಈ ಒಂದು ಒಳ್ಳೆ ಟಿಪ್ಸನ್ನು ಪಡ್ಕೊಳ್ರಿ. ಇವಾಗ ನೋಡಿರಿ, ನಮ್ಮ ಕೂದಲು ಉದ್ದ ಬರಬೇಕು, ದಪ್ಪ ಬರ್ಬೇಕಂತ ನಾವು ಏನೆಲ್ಲ ಮಾಡ್ತೀವಿ, ಸರ್ಕಸ್ ರೀ, ಭಾಳ ಸರ್ಕಸ್ ಮಾಡಿರ್ತೀವಿ. ದುಡ್ಡು ಕೊಟ್ಟು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲ ತೊಗೊಂಡು ಬಂದಿರ್ತೀವಿ. ಸೊ ಹಾಗಾಗಿ ಈ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಯಾಕೆ ನಾವು ಮಾಡಬಾರ್ದು? ಸೊ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಖರೀದಿ ಮಾಡಿಕೊಂಡು ನಮ್ಮ ಒಂದು ಹೇರ್ಸ್ ಆಗಲಿ, ಸ್ಕಿನ್ ಆಗಲಿ, ನಮ್ಮದು ಒಂದು ಹೆಲ್ತ್ ಆಗಲಿ, ಅದನ್ನೆಲ್ಲ ಕೆಡಿಸೋಕ್ಕಿಂತ ನಾವಿಲ್ಲಿ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆರೋಗ್ಯವಾಗಿ ನ್ಯಾಚುರಲ್ ಆಗಿ ಇಟ್ಕೊಳ್ಬೋದು ರೀ. ಸೊ ಹೌದಲ್ರಿ. ನಾ ಇಲ್ಲಿ ಭಾಳ ಇಲ್ಲಿ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ನಾ ತೊಗೊಂಡೇನಲ್ಲ ಒಂದು ಪಾತ್ರೆ ಆ ಥರ ತೊಗೊಳಿಕ್ಕೆ ಹೋಗಬೇಡ್ರಿ. ಸೊ ಕಬ್ಬಿಣದ ಕಡಾಯಿ ಆದರೆ ಬೆಟ್ರ್ ರೀ, ಸೂಪರಾಗಿರುತ್ತೆ. ನಾನು ಕಬ್ಬಿಣದ ಕಡಾಯಿ ಒಳಗೆ ಡಾಯ್ ಹಾಕಿಟ್ಟಿದ್ದೆ. ಸೊ ಹಾಗಾಗಿ ನಾನು ಅದು ನಿಮಗೆ ಇಲ್ಲಿ ನನಗೆ ಸಿಗಲಿಲ್ಲ, ಹಾಗಾಗಿ ಅದರೊಳಗೆ ತೋರಿಸ್ಬೇಕಾಯ್ತು. ಆಮೇಲೆ ಇಷ್ಟೇ ಯಾಕೆ ಮಾಡಿರಿ ಅಂತ ಕೇಳಲಿಕ್ಕೆ ಹೋಗಬೇಡ್ರಿ. ಆಲ್ರೆಡಿ ನನ್ನ ಹತ್ರ ಆಯಿಲ್ ಅದ ಇದ್ರದ್ದು ಪ್ರಿಪೇರ್ ಮಾಡಿದ್ದೆ. ನಿಮಗೆ ಜಸ್ಟ್ ಒಂದು ವಾರದೊಳಗೆ ಸೂಪರಾಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ ಇದು. ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ಬೇಕಾಯ್ತು. ಯಾಕಂದ್ರೆ ನನಗಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ಈ ಒಂದು ಆಯಿಲ್. ಯಾಕಂದರೆ ಈ ಒಂದು ಸಾಸಿವೆ ಎಣ್ಣೆ ಹೇಳಿ ಮಾಡಿಸಂತ ಒಳ್ಳೆ ಒಂದು ಆಯಿಲ್ ಅಂತ ಹೇಳ್ಬೋದು ರೀ ನಮ್ಮ ಹೇರ್ಸ್ಗೆ. ಇದು ನಮ್ಮ ಹೇರ್ಸನ್ನು ದಪ್ಪ ಮಾಡಲಿಕ್ಕೆ, ಸಿಲ್ಕಿ ಶೈನಿ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಆಮೇಲೆ ನಮ್ಮ ಕೂದಲು ಉದುರೋದನ್ನು ಜಲ್ದಿನೇ ಕಡಿಮೆ ಆಗುತ್ತೆ. ಸೊ ಆ ಕಡೆ ಎಲ್ಲ ಉತ್ತರ ಭಾರತ ಸೈಡೆಲ್ಲ ನೀವು ನೋಡಿರ್ಬೋದು, ಹೇರ್ಸ್ ಎಲ್ಲ ಎಷ್ಟು ದಪ್ಪೆಲ್ಲ ಇರ್ತಾವೆ ಅವರು ಅಂತೇಳಿ ನೋಡಿರ್ತೀರಿ. ಸೊ ಆ ಕಡೆ ಎಲ್ಲ ಯಾರು ನೋಡಿರ್ತೀರಿ. ಇಲ್ಲಪ್ಪ ಅಂದರೆ ನೀವು ಗೂಗಲ್ನಾಗ ಸಹಿತ ಸರ್ಚ್ ಮಾಡ್ಬೋದು, ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಅಡುಗೆಗಾಗಲಿ, ಆಮೇಲೆ ಮಸಾಜ್ ಮಾಡೋಕ್ಕಾಗಲಿ, ಬಾಡಿ ಮಸಾಜ್ಗೆ, ಆಮೇಲೆ ಸ್ಕಿನ್ನಿಗೆ, ಹೇರ್ಸ್ಗೆ ಎಲ್ಲದಕ್ಕೂ ಜಾಸ್ತಿ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಹೇರ್ಸ್ ಎಲ್ಲ ಭಾಳ ದಪ್ಪ ಇರ್ತಾವೆ. ಸೊ ನೀವು ಹೋಗಿ ನೋಡ್ಬೋದು, ಈ ಕಡೆ ಜಮ್ಮು ಕಾಶ್ಮೀರ, UP, ಬಿಹಾರ ಈ ಸೈಡ್ ಎಲ್ಲ. ಸೊ ಇದನ್ನು ಹಚ್ಕೊಂಡು ಚಲೋ ಹೊತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ನೀವು ಎಷ್ಟು ಚಲೋ ಹೊತ್ನಂಗೆ ಮಸಾಜ್ ಮಾಡ್ಕೊಳ್ತೀರಿ ಅಷ್ಟು ಚಂದ ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಿಮ್ಮ ಹೇರ್ಸ್ ಎಲ್ಲೆಲ್ಲಿ ಪ್ಯಾಚಿ ಅಂದರೆ ನಮಗೆ ಇವಾಗ ತಲೆ ಒಳಗೆ ನೋಡ್ರಿ ಅಲ್ಲೆಲ್ಲೆಲ್ಲಿ ಪ್ಯಾಚಿ ಆಗಿಬಿಟ್ಟಿರುತ್ತೆ. ಅಂದ್ರೆ ಹೇರ್ಸ್ ಎಲ್ಲ ಅಲ್ಲೆಲ್ಲೆಲ್ಲೇ ಉದುರು ಬಿಟ್ಟಿರ್ತಾವೆ, ಎಲ್ಲ ಅಲ್ಲೆಲ್ಲ ಬೋಳಾಗಿರುತ್ತೆ. ಅದನ್ನೆಲ್ಲ ಫುಲ್ಫಿಲ್ ಮಾಡುವಂಥ ಕೆಲಸ ಮಾಡುತ್ತೆ. ಇಲ್ಲಿ ಮೇನಾಗಿ ನಿಮ್ಮ ಒಂದು ಹೇರ್ ಲೈನ್ ಅಂತ ಹೇಳ್ತೀವಿ, ಮುಖದ ಕಡೆ ಲೈನ್ ಇರುತ್ತಲ್ಲ, ಅದನ್ನು ಜಾಸ್ತಿ ಚೆಂದಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ರಿ. ನಾನು ತೋರಿಸ್ಲಿಕ್ಕತ್ತೀನಿ ನೋಡ್ರಿ ಇಲ್ಲಿ. ಈ ಥರ ಮಸಾಜ್ ಮಾಡಿದ್ರಿ ಅಂದ್ರೆ ಅಲ್ಲೆಲ್ಲ ಫುಲ್ಫಿಲ್ ಆಯ್ತಪ್ಪ ಅಂತಂದ್ರೆ ನೀವು ಯಾವುದೇ ಒಂದು ಹೇರ್ ಸ್ಟೈಲ್ ಹಾಕೋರಿ, ಯಾವುದೇ ಒಂದು ಡ್ರೆಸ್ಸಸ್ ಹಾಕೊಳ್ಳಿ, ಚೆಂದ ಕಾಣಿಸುತ್ತೆ ರೀ. ಆ ಥರ ಈ ಎಣ್ಣೆನ ಹಚ್ಕೊಳ್ಳೋ ಟೈಮ್ನಾಗ ಸ್ವಲ್ಪ ಕ್ಯಾಸ್ಟ್ರ್ ಆಯಿಲ್ ಮಿಕ್ಸ್ ಮಾಡಿದ್ರೆ ಅಂದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ರೀ. ಇನ್ನೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಬೇಕಪ್ಪ ಅಂತಂತಂದ್ರೆ ಈ ಥರ ಎಲ್ಲ ಮಸಾಜ್ ಮಾಡ್ಕೊಂಡು 1 hour 2 hour ಬಿಡ್ಬೋದು. ಇಲ್ಲಾಂದ್ರೆ ನೈಟ್ ಪೂರ್ತಿ ನೀವು ಹಾಗೆ ಬಿಡ್ಬೋದು. ಬಿಟ್ಟು ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿರಿ. ಜಸ್ಟ್ ವಾರದಲ್ಲಿ ಒಂದು 2ರಿಂದ 3 ಸರಿ ಇದನ್ನು ಯೂಸ್ ಮಾಡಿರಿ. ಒಳ್ಳೆ ರಿಸಲ್ಟ್ ವಾರದಕ್ಕಿಂತ ಒಳಗನೆ ಸಿಗುತ್ತೆ ನಿಮಗೆ. ಸೂಪರಾಗಿರುತ್ತೆ, 100% ಗ್ಯಾರಂಟಿ ರೀ. ಯಾಕಂದರೆ ಇದ್ರೊಳಗೆ ನಾವು ಸಾಸಿವೆ ಎಣ್ಣೆಲ್ಲ ಯೂಸ್ ಮಾಡೀವಿ. ಸೊ ಸೂಪರಾಗಿರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗಿಲ್ಲ, ನಮಸ್ಕಾರ, ಜೈ ಹಿಂದ್.